ಸೊ ಗೃಹಜ್ಯೋತಿಯಲ್ಲಿ ಯಾವುದೇ ರೀತಿಯಾಗಿ ಏನು ಕೂಡ ಮಾಡೋಕೆ ಆಗೋದಿಲ್ಲ, ಪರಿಷ್ಕರಣೆ ಮಾಡೋಕೆ ಸಾಧ್ಯ ಇಲ್ಲ. ನಿಲ್ಲಿಸಿದ್ರೆ ಎಲ್ಲರಿಗೂ ನಿಲ್ಲಿಸಬೇಕು, ಇಲ್ಲದೆ ಇದ್ರೆ ಇಲ್ಲ. ಕಾರಣ ಗೃಹಜ್ಯೋತಿಯಲ್ಲಿ ಒಟ್ಟು 1,90,90,681 ಇರೋದು. ಈ ಪೈಕಿ 1,54,08,594 ನೋಂದಣಿ ಆಗಿ ಹೋಗಿದೆ. ಹಾಗಾಗಿ ಅದರಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಲೋಕೇಶ್ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಲೋಕೇಶ್, ಗೃಹಲಕ್ಷ್ಮಿಯಲ್ಲಿ ನಿಮಗೆ BPL ಕಾರ್ಡನ್ನು APL ಕಾರ್ಡನ್ನು ತಂದುಬಿಟ್ಟು ನಾವು ಕೊಡ್ತೀವಿ ಅನ್ನೋಕ್ಕೆ ಸಾಧ್ಯತೆ ತುಂಬ 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 ಕಡಿಮೆ ಅನಿಸುತ್ತೆ, ಇಲ್ಲ ಆಗೋದೇನಿಲ್ಲ ಅಂತ ಕಾಣಿಸುತ್ತೆ ಅಲ್ವಾ? ಅರುಣ್, ಖಂಡಿತ ಆಗೋದೇ ಇಲ್ಲ ಅಂತ ಕಾಣಿಸುತ್ತೆ. ಯಾಕೆಂತಂದರೆ ಇಲ್ಲಿ ಗೃಹಜ್ಯೋತಿ ಯೋಜನೆಗೆ ಯಾವುದೇ ರೀತಿಯಂಥ ಮಾನದಂಡಗಳಿಲ್ಲ. ಅಂದರೆ ಇವರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ ಅಥವಾ ಇತರೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಗೆ ಇರ್ತಕ್ಕಂಥ ಮಾನದಂಡಗಳು ಇದಕ್ಕೇನಿಲ್ಲ. ಇಲ್ಲಿ ಯಾರು 200 ಯೂನಿಟ್ ಒಳಗಡೆ ಬಳಸ್ತಾರೆ ಅವರಿಗೆ ಉಚಿತವಾಗಿ ಸಿಗುತ್ತೆ. 200 ಯೂನಿಟ್ ಮೇಲೆ ಅವರು ಬಳಸಿದ್ರೆ ಅದಕ್ಕೆ ಅವರು ಬಿಲ್ಲನ್ನು ಪಾವತಿ ಮಾಡಬೇಕಾಗತ್ತೆ. ಗೃಹಜ್ಯೋತಿ ಯೋಜನೆಯಲ್ಲಿ ಪರಿಷ್ಕರಣೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಎನ್ನುವಂಥದ್ದು ಈಗ ಇಲಾಖೆಯ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಬರೋಬ್ಬರಿ 90% ಅಷ್ಟು ಜನ ಇಲ್ಲಿ ಗೃಹಜ್ಯೋತಿ ಯೋಜನೆಗೆ ನೋಂದಣಿಯನ್ನು ಮಾಡ್ಕೊಂಡಿರುವಂಥದ್ದು. ಜೊತೆಗೆ ಕುಟೀರ ಜ್ಯೋತಿ ಮತ್ತು ಭಾಗ್ಯ ಜ್ಯೋತಿ ಈ ಎಲ್ಲ ಜ್ಯೋತಿಗಳು ಕೂಡ ಗೃಹಜ್ಯೋತಿ ಒಳಗಡೆ ಕೂಡ ಬಂದಿರೋದ್ರಿಂದಾಗಿ ಯಾವುದೇ ರೀತಿಯ ಪರಿಷ್ಕರಣೆ ಇಲ್ಲಿ ಸಾಧ್ಯತೆ ಕಡಿಮೆ ಅಂತ. ಒಂದು ವೇಳೆ ಏನಾದರೂ ಈ ಯೋಜನೆ ಬಡವರಿಗೆ ಸಿಗ್ತಾ ಇದೆ ಇಲ್ವಾ ಅಂತ ಏನಾದರೂ ಚೆಕ್ ಮಾಡಲಿಕ್ಕೆ ಮುಂದಾದರೆ, ಅಂದರೆ ಈ ರೀತಿಯಾಗಿ ಚರ್ಚೆ ಆಗ್ತಾ ಇರುವಂಥದ್ದು. 200 ಯೂನಿಟ್ ಇರತಕ್ಕಂಥ ಯೋಜನೆಯನ್ನು 100 ಯೂನಿಟ್ಗೆ ಇಳಿಕೆ ಮಾಡಿದ್ರೆ 100 ಯೂನಿಟನ್ನು ಎಷ್ಟು ಜನ ಬಳಸ್ತಾರೆ ಅಂದಾಗ ಅವರು ಬಡವರು ಅಂತೇಳಿ ನಾವು ತಿಳ್ಕೊಳ್ಬೇಕಾಗತ್ತೆ. 200 ಯೂನಿಟ್ ಒಳಗಡೆ ಬಡವರು ಯಾರು ಶ್ರೀಮಂತರು ಅಂತೇಳಿ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಪರಿಷ್ಕರಣೆ ಮಾಡೋದು 100% ಡೌಟು ಗೃಹಜ್ಯೋತಿ ಯೋಜನೆಯಲ್ಲಿ ಎನ್ನುವಂಥದ್ದು ಅರುಣ್.